ನನಗೊಬ್ಬರು ವಿದ್ಯಾರ್ಥಿ ಮೆಸೇಜ್ ಮಾಡಿದ್ರು ನನಗೆ. "ಸರ್ ನನಗೆ ಎಕ್ಸಾಮ್ ಅಂದರೆ ತುಂಬ ಭಯ ಆಗ್ತದೆ. ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದೆ. ಎಕ್ಸಾಮ್ ಹತ್ರ ಬರ್ತಾ ಇದೆ. ಇದರಿಂದ ಹೆಂಗೆ ಹೊರಗಡೆ ಬರೋದು?" ಅಂತ. ನೋಡಿ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಮಳೆಗಾಲದಲ್ಲಿ ಕೈಯಲ್ಲಿ ಛತ್ರಿ ಹಿಡ್ಕೊಂಡು ಆಚೆ ಹೋದವನಿಗೆ ಮಳೆ ಬರುತ್ತೆ ಅನ್ನುವಂಥ ಭಯ ಇರುತ್ತಾ? ಇರಲ್ಲ. ಯಾಕಂತಂದ್ರೆ ಅವನ ಕೈಯಲ್ಲಿ ಛತ್ರಿ ಇರುತ್ತೆ. ಅವನು ಮೊದಲೇ ಜಾಗೃತನಾಗಿರ್ತಾನೆ. ಅದೇ ರೀತಿಯಾಗಿ ಟೈಮ್ ಟು ಟೈಮ್ ಕರೆಕ್ಟಾಗಿ ಓದ್ಕೊಳ್ಳೋರಿಗೆ ಎಕ್ಸಾಮ್‌ನ ಭಯ ಇರೋದಿಲ್ಲ. ಅಂದ್ರೆ ಟೈಮ್ ಟು ಟೈಮ್ ಕರೆಕ್ಟಾಗಿ ಅವತ್ತಿನ ದಿನಕ್ಕೆ ಏನು ಅವ್ರು ಓದಬೇಕಾಗಿರುತ್ತೋ, ಏನು ಪೋರ್ಷನ್ಸ್‌ನ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗಿರುತ್ತೋ, ರಿವಿಷನ್ ಮಾಡಬೇಕಾಗಿರುತ್ತೋ, ಅದನ್ನ ಮಾಡಿದವ್ರಿಗೆ ಎಕ್ಸಾಮ್‌ನ ಭಯ ಇರೋದಿಲ್ಲ. ಯಾರು ಅದನ್ನ ಮಾಡ್ತಿರಲ್ವೋ ಅವ್ರಿಗೆ ಈ ಭಯ ಇರುತ್ತೆ. ಅಷ್ಟಕ್ಕೂ ಯಾಕೆ ಕೆಲವು ಆವರೇಜ್ ಸ್ಟೂಡೆಂಟ್ಸ್ ಆಗಿ ಉಳ್ಕೊಂಡ್ಬಿಡ್ತಾರೆ? ಯಾಕೆ ಪದೇ ಪದೇ ಫೇಲ್ ಆಗ್ತಾರೆ? ಯಾಕೆ ಅವ್ರಿಗೆ ಎಕ್ಸಾಮ್‌ನ ಭಯ ಅಂತಂದ್ರೆ, ನೋಡಿ ಅವರು ಮುಂದೂಡ್ತಿರ್ತಾರೆ. ಮೂಡಿನ ಆಧಾರದ ಮೇಲೆ ಅವ್ರು ಕೆಲಸ ಮಾಡ್ತಿರ್ತಾರೆ. ಇವತ್ತು ನನಗೆ ಮೂಡಿಲ್ಲ, ನಾಳೆ ಮಾಡೋಣ, ನಾಳಿದ್ದು ಮಾಡೋಣ ಅಂತ. ನೋಡಿ ನಾನು ಒಂದು ಹೇಳ್ತೀನಿ, ನಮ್ಗೆ ಯಾವಾಗ ಮೂಡ್ ಬರುತ್ತೋ ಅವಾಗ ನಾವು ಯಾವುದೋ ಒಂದು ಕೆಲಸವನ್ನ ಮಾಡಿದಾಗ, ಆ ಕೆಲಸ ನಮಗೆ ಯಶಸ್ಸನ್ನ ತಂದು ಕೊಡೋದಿಲ್ಲ. ಕರೆಕ್ಟ್ ಅಲ್ವಾ? ಇವಾಗ ನೋಡಿ, ನಿಮ್ಮ ತಾಯಿ ಯಾವತ್ತಾದ್ರೂ ಬೆಳಗ್ಗೆ ಎದ್ದು ಇವತ್ತು ನನಗೆ ಅಡುಗೆ ಮಾಡಕ್ಕೆ ಮೂಡಿಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡಿದ್ದಾರಾ? ಅಥವಾ ನಿಮ್ಮ ತಂದೆ ಯಾವತ್ತಾದ್ರೂ ಇವತ್ತು ನನಗೆ ಕೆಲ್ಸಕ್ಕೆ ಹೋಗಕ್ಕೆ ಮೂಡಿಲ್ಲ ಅಂತ ಹೇಳಿ ಸುಮ್ಮನೆ ಮನೇಲಿ ಕೂತಿದ್ದಾರಾ? ಇಲ್ಲ ಅಲ್ವಾ? ಅವ್ರ ಕೆಲಸ, ಅವ್ರ ಕರ್ತವ್ಯ ಅದನ್ನ ಅವರು ಮಾಡ್ತಾ ಇದ್ದಾರೆ ತಂದೆ ತಾಯಿಯಾಗಿ. ಅದೇ ರೀತಿಯಾಗಿ ನೀವು ಅಷ್ಟೇನೆ ಒಬ್ಬರು ವಿದ್ಯಾರ್ಥಿಯಾಗಿ, ವಿದ್ಯಾರ್ಥಿನಿಯಾಗಿ ನಿಮ್ಮ ಕೆಲಸವನ್ನ, ನಿಮ್ಮ ಕರ್ತವ್ಯವನ್ನ ನೀವು ಕರೆಕ್ಟಾಗಿ ಡೈಲಿ ಮಾಡಬೇಕಾಗುತ್ತೆ. ಏನು ನಿಮ್ಮ ಕೆಲಸ? ಓದೋದು. ಓದೋದು ಅಷ್ಟೇ ನಿಮ್ಮ ಕೆಲಸ. ಅದೇ ನಿಮ್ಮ ಕರ್ತವ್ಯ ಸದ್ಯಕ್ಕಿವಾಗ. ಅದನ್ನ ನೀವು ಮಾಡಬೇಕಾಗುತ್ತೆ. ಸೊ, ಅದನ್ನ ಬಿಟ್ಟು ನನಗೆ ಮೂಡ್ ಬಂದಾಗ ನಾನು ಓದ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಅಂಥ ಒಂದು ಮನಸ್ಥಿತಿ ಯಾವತ್ತೂ ಕೂಡ ಯಶಸ್ಸನ್ನ ತಂದು ಕೊಡೋದಿಲ್ಲ. ನೀವು ಕಂಫರ್ಟಬಲ್ ಝೋನಿಂದ ಆಚೆ ಬರಬೇಕು. ಅದನ್ನ ಬ್ರೇಕ್ ಮಾಡ್ಕೊಂಡು ಬರಬೇಕು. ಕರೆಕ್ಟ್ ಅಲ್ವಾ? ನೋಡಿ ಏನಾಗುತ್ತೆ ಅಂತಂದ್ರೆ ಡಿಸಿಪ್ಲಿನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದು ತುಂಬ ಈಸಿ ಅಲ್ಲ. ಕಷ್ಟ ಇದೆ. ಅದು ಅನ್‌ಕಂಫರ್ಟಬಿಲಿಟಿ ಕೊಡುತ್ತೆ, ಪೇನ್‌ನ ಕೊಡುತ್ತೆ. ಆದರೆ ಆ ಪೇನು ತುಂಬಾನೇ ಒಳ್ಳೇದು. ಯಾಕಂತಂದ್ರೆ ಅದು ನಿಮಗೆ ಮುಂದೊಂದು ದಿನ ಯಶಸ್ಸನ್ನ ತಂದುಕೊಡುತ್ತೆ. ಆಗ ಈ ಪೇನು ಫೇಡ್ ಅವೇ ಆಗುತ್ತೆ. ಆದ್ರೆ ಮುಂದೊಂದು ದಿನ ನೀವು ಕರೆಕ್ಟಾಗಿ ಓದದೇನೆ ಫೇಲ್ ಆದಾಗ ನಿಮ್ಗೊಂದು ಪೇನ್ ಬರುತ್ತಲ್ಲ, ರೀಗ್ರೆಟ್‌ನ ಫೇಲು. ಆ ಪೇನು ಕೊನೆ ತನಕ ಉಳ್ಕೊಳ್ಳುತ್ತೆ. ಹಾಗಾಗಿ ದಯವಿಟ್ಟು ಕಂಫರ್ಟಬಲ್ ಝೋನ್‌ನ ಬ್ರೇಕ್ ಮಾಡಿ, ಇವತ್ತು ನೀವೇನು ಮಾಡಬೇಕು, ಏನು ಓದ್ಕೊಳ್ಬೇಕು, ಏನು ರಿವಿಷನ್ ಮಾಡಬೇಕು ಅದನ್ನ ಆನ್ ಟೈಮ್ ಕರೆಕ್ಟಾಗಿ ಮಾಡಿ. ಅವಾಗ ಯಾವ ಭಯನೂ ಇರೋದಿಲ್ಲ. ನೀವು ಧೈರ್ಯವಾಗಿ ಪರೀಕ್ಷೆನ ಎದುರಿಸ್ತೀರಾ, ಪಾಸ್ ಆಗ್ತೀರಾ. ಥ್ಯಾಂಕ್ ಯು.